ಇವತ್ತು ಮುಹೂರ್ತ ಆಗಿದೆ, ಟೈಸನ್ ಸಿನಿಮಾ ಮುಹೂರ್ತ ಆಗಿದೆ. ಸೊ ನಮಗೆ ಅಪ್ಪು ಸರ್ ಬಂದು ಕ್ಲ್ಯಾಪ್ ಮಾಡಿಕೊಟ್ರು, ಆಮೇಲೆ ರಾಘಣ್ಣ ಸರ್ ಬ್ಲೆಸ್ ಮಾಡಿದ್ರು, ಪಾರ್ವತಮ್ಮ ಅವ್ರು ಬ್ಲೆಸ್ ಮಾಡಿದ್ರು. ಸೊ ಫಸ್ಟ್ ಟೀಸರ್ ಲಾಂಚ್ ಆಗಿತ್ತು, ಟೀಸರ್ಗೆ ಶಿವಣ್ಣ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು. ಸೊ ಹಾಗಾಗಿ ಎಲ್ಲರೂ ನನಗೆ ಶಿವಣ್ಣವರಾಗಲಿ, ರಾಘಣ್ಣವರಾಗಲಿ, ಅಪ್ಪು ಅವರಾಗಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಮಾಡಿ ಅಂತ ಹೇಳಿದ್ರು, ಟಿಪ್ಸ್ ಕೊಟ್ಟರು. ಆಮೇಲೆ ಖುಷಿ ಆಗ್ತಿದೆ ಇವತ್ತು ಬಂದವರು ಸಪೋರ್ಟ್ ಮಾಡಿದ್ದು. ಆಮೇಲೆ ಒಂದು ಒಳ್ಳೆ ಸಿನಿಮಾ ಆಗ್ತಿದೆ ಟೈಸನ್. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ, 27ಇಂದ ಫುಲ್ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸ್ಟಾರ್ ಕಾಸ್ಟ್, ದೊಡ್ಡ ಒಂದು ಟೆಕ್ನಿಷಿಯನ್ಸ್ ಇರೋವಂಥ ಒಂದು ಸಿನಿಮಾ. ಈ ಸಿನಿಮಾ ಒಂದು ಒಳ್ಳೆ ಕಮರ್ಷಿಯಲ್ ಹಿಟ್ ಆಗುತ್ತೆ ಸಿನಿಮಾ. ಬಿಕಾಸ್ ಏನಕ್ಕೆ ಒಂದು ಕಮರ್ಷಿಯಲ್ ಆಗಿ ಹಿಟ್ ಆಗುತ್ತೆ, ಈ ಸಿನಿಮಾ ತುಂಬ ದೊಡ್ಡದಾಗುತ್ತೆ, ಟೆಕ್ನಿಕಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಏನಕ್ಕೆ ಅಂದರೆ ದೊಡ್ಡ ಒಂದು ಟೆಕ್ನಿಷಿಯನ್ ಲಿಸ್ಟ್ ಇದೆ. ಮ್ಯೂಸಿಕ್ಕಿಂದ ಹಿಡಿದು ರೈಟ್ ಫ್ರಮ್ ಮ್ಯೂಸಿಕ್ ಹರಿಕೃಷ್ಣ ಅವರು, ಆಮೇಲೆ ಜೆಸಿ ಗಿಫ್ಟ್ ಅವರು, ಆಮೇಲೆ RS ಗಣೇಶ್ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ ಫೈಟ್ಸ್ ಆಗಲಿ 4 ಜನ ಫೈಟ್ ಮಾಸ್ಟರ್ಸು, ರವಿ ವರ್ಮ ಅವರು, ಡಿಫ್ರೆಂಟ್ ಡ್ಯಾನಿ ಅವರು, ವಿನೋದ್ ಫೈಟ್ ಮಾಸ್ಟರು, ಆಮೇಲೆ ಸುಮಾರು ಜನ ಮಾಡ್ತಾಯಿದ್ದಾರೆ, ಪಳ್ನಿರಾಜ್ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ಡೈರೆಕ್ಟ್ರು ರಾಮನಾರಾಯಣ್ ಅವರು ಒಂದು ಒಳ್ಳೆ ಕತೆ ಮಾಡಿದ್ದಾರೆ. ಸೊ ಯಾವ ಥರ ಮಾಡಿದ್ದಾರೆ ಅಂದರೆ ಆ ಒಂದು ಕಂಪ್ಲೀಟ್ ಸ್ಕ್ರೀನ್ ಪ್ಲೇಯಿಂದ ಹಿಡಿದು ತುಂಬ ಟೈಟಾಗಿ ಮಾಡಿದ್ದಾರೆ. ಎಲ್ಲೂ ಈ ಒಂದು 2 hours 20 minutes ಎಲ್ಲೂ ಬೋರ್ ಹೊಡೆಯಲ್ಲ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿರುತ್ತೆ. ತಾಯಿ ಕ್ಯಾರೆಕ್ಟರ್ ನನಗೆ ವಿನಯ್ ಪ್ರಸಾದ್ ಅವ್ರು ಮಾಡ್ತಾಯಿದ್ದಾರೆ. ಸೊ ಕರಳಿನ ಕೂಗು ನಂತರ ನನಗೆ ತಾಯಿ ಕ್ಯಾರೆಕ್ಟರ್ ನಮ್ಮ ತಂದೆ ಜೊತೆ ಪೇರಾಗಿ ಮಾಡಿದ್ರು, ನನ್ನ ತಾಯಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ, ಖುಷಿ ಆಗ್ತದೆ. ಆಮೇಲೆ ವಿಲ್ಲನ್ಗಳು ನೋಡಿದ್ರೆ ನೆಗೆಟಿವ್ ಕ್ಯಾರೆಕ್ಟರ್ಸು ಸುಮನ್ ಅವ್ರು ಮಾಡ್ತಾಯಿದ್ದಾರೆ, ರವಿ ಕಾಳೆ ಅವ್ರು ಮಾಡ್ತಾಯಿದ್ದಾರೆ, ಕಲಾಭವನ್ ಮಣಿ. ಆಮೇಲೆ ನನ್ನ ಫ್ರೆಂಡ್ ಕ್ಯಾರೆಕ್ಟರು ಕಾಮಿಡಿ ಫುಲ್ ಟ್ರ್ಯಾಕ್ ಇದೆ, ಚಿಕ್ಕಣ್ಣವ್ರು ಮಾಡ್ತಾಯಿದ್ದಾರೆ. ಆಮೇಲೆ ಸಾಧು ಸರ್ ಮಾಡ್ತಾಯಿದ್ದಾರೆ. ಆಮೇಲೆ ನನ್ನ ಜೊತೆಲಿ ಆಮೇಲೆ ಮಹೇಶ್ ಅಂತ ಹೇಳಿ ಇನ್ನೊಬ್ಬರು ಮಾಡ್ತಾಯಿದ್ದಾರೆ. ಸೊ ಅವರು ಪಾರ್ಕರು, ಆಮೇಲೆ ಈ ಮೂತ ಎಲ್ಲ ಕಲ್ತಿದ್ದಾರೆ, ಅವರು ಮಾಡ್ತಾಯಿದ್ದಾರೆ. ಸೊ ಒಂಥರ ತುಂಬ ದೊಡ್ಡ ಟೀಮು. ಆ್ಯಂಡ್ ಆನಂದ್ ಪ್ರಿಯ ಅವ್ರ ಲಿರಿಕ್ಸು, ಆಮೇಲೆ ಯೋಗರಾಜ್ ಭಟ್ ಸರ್ ಲಿರಿಕ್ಸು, ಆಮೇಲೆ ರಾಮನಾರಾಯಣ್ ಸರ್ ಲಿರಿಕ್ಸ್ ಇದು ಸಾಂಗ್ ಬರೀತಾ ಇದ್ದಾರೆ. ಸೊ ನನಗೆ ಒಂದು ತುಂಬ ದೊಡ್ಡ ಸಿನಿಮಾ ಆಗುತ್ತೆ. ಸೊ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು, ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ. ಹೌದು, ಪಾತ್ರಕ್ಕೆ ಪ್ರಿಪ್ರೇಷನ್ ಫಸ್ಟ್ ಟೈಮ್ ನನಗೆ ನನ್ನ ಡೈರೆಕ್ಟರ್ ನೋಡಿದ ತಕ್ಷಣ ನೋಡಿದ ತಕ್ಷಣ ಸರ್ ಹಳೆ ವಿನೋದ್ ಪ್ರಭಾಕರ್ ಬೇರೆ ಏನಾದರೂ ಚೇಂಜ್ ಮಾಡೋಣ ಸರ್, ನಿಮ್ಮನ್ನು ಹೊಸತನ ಏನೋ ಒಂದು ಈಗಿನ ಟ್ರೆಂಡಿಗೆ ಮಾಡೋಣ. ಸೊ ರೈಟ್, ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಚೇಂಜ್ ಮೈ ಹೇರ್ ಸ್ಟೈಲ್ ಚೇಂಜ್ ಮಾಡಿದೆ, ಫುಲ್ ಒಂದು ಸ್ಪೈಕ್ಸ್ ಈ ಥರದ್ದು ಇವತ್ತಿನ ಟ್ರೆಂಡಿಗೆ ಟ್ರೈ ಮಾಡಿದೆ. ಸೊ ಬಿಕಾಸ್ ಎರಡು ಪಾತ್ರಕ್ಕೂ ನನಗೆ ಸೆಟ್ ಆಗಬೇಕು. ಬಿಕಾಸ್ ಫಸ್ಟ್ ಪಾತ್ರ ಬಂದು ನಾನು ಪೊಲೀಸ್ ಆಗೋಕೆ ಹೊರಟಿರೋದು, ಆಮೇಲೆ ಪೊಲೀಸ್ ಆದಮೇಲೆ ನನಗೆ ಅದು ಸೆಟ್ ಆಗಬೇಕು. ಸೊ 2 ಪಾತ್ರಕ್ಕೆ ಒಂಥರ ಒಂದು ಸೂಟ್ ಆಗೋ, ನನ್ನ ಫೇಸಿಗೆ ಸೂಟ್ ಆಗೋ ಒಂದು ಹೇರ್ ಸ್ಟೈಲ್ ಮಾಡಿದೆ. ಆಮೇಲೆ ಐ ಕಟ್ ಡೌನ್ ಮೈ ವೇಟ್. ಆಮೇಲೆ ಈ ಬಿಫೋರ್ ಕ್ಲೈಮ್ಯಾಕ್ಸಲ್ಲಿ ಐ ವಾಂಟ್ ಟು ಶೋ 6 ಪ್ಯಾಕ್ಸ್ ತೋರಿಸ್ಬೇಕು ಈ ಸಿನಿಮಾದಲ್ಲಿ. ಸೊ ಅದಕ್ಕೆ ವೆಯ್ಟ್ ಇಳಿಸ್ಕೊಂಡೆ. ಸೊ ಈ ಒಂದು ಸಿನಿಮಾದಲ್ಲಿ ತುಂಬಾ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಆಮೇಲೆ ಕಂಪ್ಲೀಟ್ ಡೈಲಾಗ್ ಡೆಲಿವರಿ ಸ್ಟೈಲ್ ಆಗಲಿ, ಆಮೇಲೆ ಆ್ಯಕ್ಟಿಂಗ್ ಸ್ಟೈಲ್ ಆಗಲಿ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೀನಿ ಬೇರೆ ಥರ. ಬಿಕಾಸ್ ರಾಮನಾರಾಯಣ್ ಅವರು ಆ ಟೀಸರ್ ನೋಡ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ, ತುಂಬಾ ಒಂದು ಕಿರ್ಚಾಟ, ಒಂದು ತುಂಬ ಕೂಗಾಟ ಆ ಥರದ್ದೇನೂ ಇಲ್ಲ, ತುಂಬ ಅಂಡರ್ ಪ್ಲೇ ಮಾಡಿದ್ದೀನಿ. ಸೊ ಅವರು ಯಾವ ಥರ ಮಾಡಿಸಿದ್ರು ಅಂದರೆ, ಸರ್ ಅಷ್ಟೆಲ್ಲ ಬೇಡ ಸರ್, ಹುಷಾರ್ ಅನ್ನೋದನ್ನು ಜಸ್ಟ್ ಹುಷಾರ್ ಅಷ್ಟೇ ಹೇಳಿ, ಆ ಥರದ್ದು ಬೇಕು ನನಗೆ ಅಂತ. ಸೊ ಡಬ್ಬಿಂಗಲ್ಲಿ ಅದನ್ನು ಡಬ್ ಮಾಡಿ, ಹೆವಿ ವಾಯ್ಸಲ್ಲಿ ಡಬ್ ಮಾಡಿ, ಸೊ ಅದನ್ನು ಒಂಥರ ಈ ಕ್ಯಾರೆಕ್ಟ್ರೇ ಆ ಥರದ್ದು ಒಂದು ಫಸ್ಟ್ ಜಾಲಿ ಆಗಿರುತ್ತೆ. ಆಮೇಲೆ ಇನ್ಸ್ಪೆಕ್ಟರ್ ಮಾಡಿದಾಗ ನಮ್ಮ ತಂದೆಯವ್ರನ್ನ ನಿಜವಾಗ್ಲೂ ನಾನು ಇನ್ಸ್ಪಿರೇಷನ್ ತೊಗೊಂಡು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ಕಾಪ್ ಮಾಡ್ತಾಯಿದ್ದೀನಿ, ಪೊಲೀಸಾಗಿ ಮಾಡ್ತಾಯಿದ್ದೀನಿ. ಸೆಕೆಂಡ್ ಹಾಫಲ್ಲಿ ಪೊಲೀಸ್ ಆಗ್ತೀನಿ. ಸೊ ಅದೊಂದು ಕಂಪ್ಲೀಟ್ ನನಗೆ ಚಾಲೆಂಜಿಂಗ್ ರೋಲು ನಿಜವಾಗ್ಲೂ. ಫಸ್ಟ್ ಈ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಅಲ್ಲ, ಪೊಲೀಸ್ ಕ್ಯಾರೆಕ್ಟರ್ ಚಾಲೆಂಜಿಂಗ್ ನನಗೆ. ಯೂನಿಫಾರ್ಮಿಂದ ಹಿಡಿದು ಅಥವಾ ಫಿಟ್ನೆಸ್ಸಿಂದ ಹಿಡಿದು ವಾಕಿಂಗ್ ಸ್ಟೈಲಿಂದ ಹಿಡಿದು ತುಂಬಾ ನಾನು ಐ ಟ್ರೈನ್ ಮೈ ಸೆಲ್ಫ್ ಪೊಲೀಸ್ ಇದಕ್ಕೆ. ಸೊ ಐ ಥಿಂಕ್ ಹೋಪ್ ಜನ ಇಷ್ಟಪಡ್ತಾರೆ, ಅಭಿಮಾನಿಗಳು ಖಂಡಿತ ಇಷ್ಟಪಡ್ತಾರೆ ನನಗೆ ಗೊತ್ತು. ಥ್ಯಾಂಕ್ ಯು. My name is Gayatri Iyer and I'm doing the main lead in this movie called Tyson. So ನನ್ನ ಪಾತ್ರ, but talking about my character, it's tumba egoistic, fashionable but still fun-loving hudugi, and she's very family-oriented and tumba bold character. And then principal clash agutte hero jote, and yeah, a lot of twists happen. ಇದಕ್ಕೆ ಮುಂದೆ ನಮ್ಮ ಭೂತಾತ್ಮ ಮಾಡಿದ್ದೀನಿ. ಅದು ಆಮೇಲೆ ಊಜಾ ಅನಿ ತೆಲುಗು ಕನ್ನಡ ಬೈಲಿಂಗಲ್, ಅದಿಬ್ಬರು ರಿಲೀಸ್ ಒಂದು 1 month ರಿಲೀಸ್ ಆಗುತ್ತೆ. ಫಸ್ಟ್ ನಾ ಕನ್ನಡ ಎಂಟ್ರಿ ಒಂದು ಶ್ರಾವಣ ವಿತ್ ವಿಜಯ ರಾಘವೇಂದ್ರ. ಪ್ರಿಪ್ರೇಷನ್ ಅಂತ ಏನಾಗಿಲ್ಲ ಆ್ಯಸ್ ಆಫ್ ನೌ, ಬಿಕಾಸ್ ಓನ್ಲಿ ಟೀಸರ್ ಶೂಟ್ ಆ್ಯಂಡ್ ಫೋಟೋ ಶೂಟ್ ಆಗಿದೆ. ಸೊ ಫಸ್ಟ್ ಡೇ ನಾ ಮೀಟ್ ಮಾಡಿದ್ದೆ ಆ್ಯಂಡ್ ದೆನ್ ಐ ವಾಸ್ ಲೈಕ್ apprehensive, but then chala tumba calm and tumba down to earth personality Vinod, so tumba easy ಆಗಿರುತ್ತೆ ನನಗೆ ವರ್ಕ್ ಮಾಡೋಕ್ಕೆ. So that's what I think. So I hope the shoot will go well. So ನಾ ಅದೇ ತುಂಬ ಫ್ಯಾಷನಬಲ್ ಕಾಲೇಜ್ ಗರ್ಲ್
ಆ್ಯಂಡ್ ತುಂಬ ಬೋಲ್ಡ್ ಕ್ಯಾರೆಕ್ಟರ್, ಅದೇ ಕಾಲೇಜ್ ಗರ್ಲ್, ಬಟ್ ಶಿ ಫಾಲ್ಸ್ ಇನ್ ಲವ್, ಬಟ್ ಶಿ ಹ್ಯಾಸ್ ಸಮ್ ಪ್ರಿನ್ಸಿಪಲ್ ಇಶ್ಯೂಸ್ ವಿತ್ ದ ಹೀರೋ. ಅದೇ ಸ್ಟೋರಿ ಮೇನ್ ಇಶ್ಯೂ. ಸರ್, ಇದು ದೊಡ್ಡ ಸಿನಿಮಾ ನಿಜವಾಗ್ಲೂ ಹೌದು. ಆದರೆ ಇದೊಂದು ಒಳ್ಳೆ ಕತೆ ಇರುವಂಥ, ಒಳ್ಳೆ ಚಿತ್ರಕಥೆ, ಒಳ್ಳೆ ಹಾಡುಗಳು ಮೂಡಿ ಬರ್ತಾ ಇರುವಂಥ ಒಂದು ಸಿನಿಮಾ. ಟೈಸನ್, ನೀವು ಹೇಳೋ ಹಾಗೆ ಒಂದು ಫೋರ್ಸ್ ಇದೆ. ಟೈಸನ್, ಟೈಗರ್, ಸನ್ ಆಫ್ ಟೈಗರ್, ಒಂದು ಏನೋ ಒಂದು ಎನರ್ಜಿ ಇದೆ. ಅದನ್ನು ನಾವು ಈ ಚಿತ್ರದ ಮೂಲಕ ಹೇಗೆ ತೋರಿಸ್ತೀವಿ, ಅದನ್ನು ಹೇಗೆ ತರಬೇಕು ಅನ್ನೋದು ಈಗ ನಾವು ತುಂಬ ಸ್ಕ್ರಿಪ್ಟ್ ವರ್ಕಲ್ಲಿ ತುಂಬ ವರ್ಕೌಟ್ ಮಾಡಿದ್ದೀವಿ. ಇವತ್ತಿಂದ ಚಿತ್ರೀಕರಣ ಶುರುವಾಗಿದೆ. ಪುನೀತ್ ಸರ್ ಬಂದು ಕ್ಲ್ಯಾಪ್ ಮಾಡಿದ್ದಾರೆ. ಸೊ ಅವರ ಒಂದು ಅದೃಷ್ಟದ ಕೈ ನಮ್ಮನ್ನು ಕೈ ಹಿಡಿತಾ ಇದೆ ಅಂತ ನಮಗೆ ನಂಬಿಕೆ ಇದೆ. ಖಂಡಿತವಾಗಿಯೂ ಈ ಚಿತ್ರದ ಬಹಳಷ್ಟು ವಿಷಯಗಳು, ತುಂಬ ಒಳ್ಳೆ ವಿಷಯಗಳಿದೆ ನನ್ನ ಪ್ರಯತ್ನದಲ್ಲಿ. ಒಂದು ಮ್ಯೂಸಿಕ್ ಡೈರೆಕ್ಟ್ರು 3 ಜನ, ಹರಿಕೃಷ್ಣ, ಜೆಸ್ಸಿ ಗಿಫ್ಟ್, ಆಮೇಲೆ ಗಣೇಶ್ ನಾರಾಯಣ್, ಹಾಗೆ ಫೈಟ್ ಮಾಸ್ಟರ್ಸು ರವಿ ವರ್ಮ, ಪಳ್ನಿರಾಜು, ಡಿಫ್ರೆಂಟ್ ಆನಿ, ಮಾಸ್ ಮಾದ, ವಿನೋದ್. ಸೊ ಹಾಗೆ ಎಡಿಟ್ರು, ಹಾಗೆ ಡೈಲಾಗ್ ರೈಟ್ರು ವಿ ಆನಂದ್ ಪ್ರಿಯಾ. ಸೊ ಹೀಗೆ ಒಂದು ದೊಡ್ಡ ಚಿತ್ರತಂಡ, KM ವಿಷ್ಣುವರ್ಧನ್ ಕ್ಯಾಮ್ರಾ, ರಾಜಾ ಹುಲಿ ಮಾಡಿದಂಥ ಸ್ಟೇಟ್ ಅವಾರ್ಡ್ ವಿನ್ನರ್. ಸೊ ಈ ಥರ ಭಾಳಷ್ಟು ಜನ ಒಂದು ದೊಡ್ಡ ತಂಡನೇ ಸೇರ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಕಲಾವಿದರ ತಂಡನೂ ಹಾಗೆ ಇದೆ. ನಿಮಗೆಲ್ಲರಿಗೂ ಗೊತ್ತು, ಮರಿ ಟೈಗರ್ ಈಗ ಟೈಸನ್ ಆಗಿದ್ದಾರೆ. ವಿನೋದ್ ಪ್ರಭಾಕರ್, ಗಾಯತ್ರಿ ಅಯ್ಯರ್ ಅಂತ ಒಂದು ಬ್ಯೂಟಿಫುಲ್ ಹುಡುಗಿ, ಹಾಗೆ ಕಲಾಭವನ್ ಮನಿ, ರವಿ ಕಾಳೆ, ಸುಮನ್, ವಿನಯ್ ಪ್ರಸಾದ್, ಶ್ರೀನಿವಾಸ ಮೂರ್ತಿ ಹೇಳ್ತಾ ಹೋದರೆ ಭಾಳ ಚಿತ್ರದ ಒಂದು ದೊಡ್ಡ ತಾರಾಗಣದ ಲಿಸ್ಟ್ ಅದು ಇದೆ. ಲೊಕೇಶನ್ಸ್ ಇಡೀ ಬೆಂಗಳೂರಲ್ಲೇ ಇರುತ್ತೆ. ಇಡೀ ಬೆಂಗಳೂರು ಚಿತ್ರೀಕರಣ ಇಲ್ಲೇ ಇದೆ. ಕೆಲವು ಲೊಕೇಶನ್ಸ್ ಪರ್ಮಿಷನ್ಸ್ ನಮಗೆ ಇನ್ನೂ ಆಗಿಲ್ಲ. ಅದಾದರೆ ಎಲ್ಲ ಬೆಂಗಳೂರಲ್ಲೇ ಇರುತ್ತೆ. ಇಲ್ಲ ಅಂದರೆ ಅದಕ್ಕೆ ಆಪ್ಷನ್ ಎಲ್ಲಿದೆ ನೋಡಿಕೊಂಡು ಬೇರೆ ಕಡೆ ಮಾಡೋ ಪ್ಲ್ಯಾನ್ ಇದೆ. ಸರ್, ಡೆಫಿನೆಟ್ಲಿ ಇಲ್ಲಿ ಟೈಸನ್, ನೀವು ಹೇಳೋ ಥರ ಇಂಟರ್ನ್ಯಾಷನಲ್ ಫಿಗರ್ ಟೈಸನ್ನು. ಅವ್ರು ಬಂದು ಇಲ್ಲಿ ಎಷ್ಟು ನಾಕೌಟು, ಎಷ್ಟು ಪಂಚಸ್ಸು, ಇಡೀ ಚಿತ್ರ ನೀವು ಕೂತ್ಕೊಂಡು ನೋಡುವಾಗ ನೀವು ಕೌಂಟ್ ಮಾಡಿ ಹೇಳಿದ್ರೆ ಅದು ನಮ್ಗೆ ಅರ್ಥ ಆಗುತ್ತೆ. ಇಲ್ಲೆಲ್ಲ ಪಂಚಸ್ ಇದೆ, ಇಷ್ಟೆಲ್ಲ ನಾಕೌಟ್ ಆಗಿದೆ ಅಂತ. ಸೊ ಇಲ್ಲಿ ಟೈಸನ್, ನಾವು ಆ ಟೈಸನ್ ಅಲ್ಲ, ಬಾಕ್ಸರ್ ಟೈಸನ್ ಅಲ್ಲ, ಆ್ಯಕ್ಚುಲಿ ಟೈಸನ್. ಇದು ನಮ್ಮ ಕಥೆಯ ಆ ಟೈಸನ್. ಡೆಫಿನೆಟ್ಲಿ ವಿನೋದ್ನ ಲುಕ್ ಚೇಂಜ್ ಮಾಡಿದ್ದೀವಿ. ಅವ್ರನ್ನ ಈ ಸರಿ ನೋಡಿದವರೆಲ್ಲ ಈ ಚಿತ್ರದಲ್ಲಿ ಸ್ವಲ್ಪ ಪ್ರಭಾಕರ್ ಅವ್ರ ಹೋಲಿಕೆ ಬಹಳ ಇದೆ ಅನ್ನೋದು ಈ ಚಿತ್ರದಲ್ಲಿ ಮತ್ತೆ. ಅಂದರೆ ಅವರು ಪ್ರಭಾಕರ್ ಹೋಲಿಕೆ ಬಹಳ ಇದೆ. ಆ ಡೈಲಾಗ್ ಡೆಲಿವರಿ ಇರ್ಬೋದು, ಆ ಮುಖಭಾವ ಇರ್ಬೋದು, ಅವರ ವಾಕಿಂಗ್ ಸ್ಟೈಲ್ ಇರ್ಬೋದು. ಬಟ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಈ ಚಿತ್ರದ ಮೂಲಕ. ಎಲ್ಲೋ ಒಂದು ಕಡೆ ಸಡನ್ನಾಗಿ ನೋಡಿದಾಗ ಟೈಗರ್ ಪ್ರಭಾಕರ್ನೇ ನೋಡಿದಾಗೆ ಇದೆ ಅನ್ನೋದು ಭಾಳಷ್ಟು ಜನ ಇಂಡಸ್ಟ್ರಿ ಪರ್ಸನ್ಸ್ ಹೇಳ್ತಿದ್ದಾರೆ. ತುಂಬ ಅಷ್ಟು ಅವರು ವರ್ಕೌಟ್ ಮಾಡಿದ್ದಾರೆ. ಒಂದು ಬೇರೆ ಥರದ್ದೇ ಒಂದು ಪರ್ಫಾರ್ಮೆನ್ಸ್ ಈ ಚಿತ್ರದಲ್ಲಿ ಕೊಡೋದಕ್ಕೆ. ನನಗೂ ಈ ಕತೆ ತುಂಬ ಡಿಮ್ಯಾಂಡ್ ಮಾಡುತ್ತೆ. ಆ ಪಾತ್ರ ಬೇರೆ ಥರ ತೋರಿಸೋದಕ್ಕೆ ನಾನು ಕೂಡ ಚಾಲೆಂಜಾಗಿ ತೊಗೊಂಡಿದ್ದೀನಿ. ಡೆಫಿನೆಟ್ಲಿ ವರ್ಕೌಟ್ ಮಾಡ್ಕೊಳ್ತೀನಿ.